ಒಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ರವಿ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋದಾದ್ರೆ ಮೊದಲಿಗೆ ಇವನ ಮೊದಲ ಪಂದ್ಯದಲ್ಲಿ SRH ವರ್ಸಸ್ KKR ತಂಡಗಳು ಫೇಸ್ ಟು ಫೇಸ್ ಆಗಿರ್ತವೆ. SRH ತಂಡ ಮೊದಲಿಗೆ ಟಾಸ್ ಅನ್ನು ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ಸೊ ಬ್ಯಾಟಿಂಗ್ ಇಳಿದಂತ SRH ತಂಡಕ್ಕೆ ಉತ್ತಮ ಆರಂಭ ಏನೋ ಸಿಗುತ್ತೆ. ಆದ್ರೂ ಕೂಡ ಅಭಿಷೇಕ್ ಶರ್ಮಾ ಅವರ ಬೇಗ ಕಳ್ಕೊತಾರೆ. SRH ತಂಡ ಅವರ ಇನ್ನಿಂಗ್ಸ್ ಅಲ್ಲಿ ಇವತ್ತು ಅವರು ಕೇವಲ 15 ರನ್ ಮಾತ್ರ ಗಳಿಸ್ತಾರೆ. 10 ಎಸೆತ ಮತ್ತೆ ಒಂದು ಬೌಂಡ್ರಿ, ಒಂದು ಸಿಕ್ಸರ್. ಸೊ ಅದಾದ್ಮೇಲೆ ಟ್ರಾವಿಸ್ ಹೆಡ್ ಅವರು ಈ ಸೀಸನ್ ಅಲ್ಲಿ 2ನೇ ಅರ್ಧ ಶತಕ ದಾಖಲಿಸಬಹುದು. ಈ ಸೀಸನ್ ಅಲ್ಲಿ ಅವ್ರ ಕಡೆಯಿಂದ ಮೊದಲಾರ್ಧದ IPL ನಲ್ಲಿ ಅಷ್ಟೊಂದು ಹೇಳ್ಕೊಳ್ಳುವಂತಹ ಪ್ರದರ್ಶನ ಅವ್ರ ಕಡೆಯಿಂದ ಬಂದಿರಲ್ಲ. ಸೊ ಅವ್ರ ಕಡೆಯಿಂದ ಇವತ್ತು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ತಂಡಕ್ಕೆ ಸಿಗುತ್ತೆ. 28 ಎಸೆತ, ಆಲ್ಮೋಸ್ಟ್ ಒಂದು 61 ರನ್, 9 ಬೌಂಡ್ರಿ ಮತ್ತೆ 3 ಸಿಕ್ಸರ್ ಕೂಡ ಸೇರಿರುತ್ತೆ. ಸೊ ಅದಾದ್ಮೇಲೆ ಇಶಾನ್ ಕಿಶನ್ ಅವರು 29 ಎಸೆತಗಳಿಗೆ ಆಲ್ಮೋಸ್ಟ್ ಒಂದು 42 ರನ್ಗಳನ್ನ ಗಳಿಸಿ ಒಂದು 4 ಬೌಂಡ್ರಿ ಮತ್ತೆ ಒಂದು 2 ಸಿಕ್ಸರ್ನ ಕೂಡ ಸಿಡಿಸ್ತಾರೆ. ಅಲ್ಲಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಹೋಗ್ತಾರೆ. ಸೊ ಅದಾದ್ಮೇಲೆ ಈ ಸೀಸನ್ ಅಲ್ಲಿ ಮೋಸ್ಟ್ ಕನ್ಸಿಸ್ಟೆನ್ಸಿಯಾಗಿ ಯಾವ್ದಾದ್ರು ಒಬ್ಬ ಪ್ಲೇಯರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಸೌತ್ ಆಫ್ರಿಕಾ ತಂಡದ ಅಥವಾ SRH ತಂಡದ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಹೆನ್ರಿ ಕ್ಲಾಸನ್ ಅವರು. ಸೊ ಆಲ್ಮೋಸ್ಟ್ ಅವರು ಈ ಸೀಸನ್ ಅಲ್ಲಿ ಆಡಿರುವಂತಹ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಒಂದು 30+ ಅಥವಾ 40+ 50 ಆಲ್ಮೋಸ್ಟ್ ಈ ಸೀಸನ್ ಅಲ್ಲಿ ಅವ್ರ ಕಡೆಯಿಂದ ರನ್ ಬಂದಿರೋದೇ ಹಾಗೆ. ಸೊ ಇದಾದ್ಮೇಲೆ ಅವರ ಆಟ ಅಷ್ಟೊಂದು ನಡೆಯಲ್ಲ. ಕೇವಲ 11 ರನ್ಗಳನ್ನ ಗಳಿಸಿ 8 ಎಸೆತಗಳನ್ನ ಫೇಸ್ ಮಾಡ್ತಾರೆ. ಅದರಲ್ಲಿ ಒಂದು ಬೌಂಡ್ರಿ ಮತ್ತೆ ಒಂದು ಸಿಕ್ಸರ್ನ ಕೂಡ ಸಿಡಿಸ್ತಾರೆ. ಸೊ ಅದಾದ್ಮೇಲೆ ಬ್ಯಾಟಿಂಗ್ಗೆ ಬಂದಂತಹ SRH ತಂಡದ ಬ್ಯಾಟ್ಸ್ಮನ್ಗಳಾದಂತಹ ಅನಿಕೇತ್ ವರ್ಮಾ ಅವರಾಗಿರ್ಬೋದು, ಸ್ಮರಣ್ ರವಿಚಂದ್ರನ್ ಅವರಾಗಿರ್ಬೋದು, ಮತ್ತೆ ಸಲೀಲ್ ಅವರು ಆಗಿರ್ಬೋದು, ಇವರು ಯಾರು ಕೂಡ ತಂಡಕ್ಕೆ ಹೆಚ್ಚು ಒಂದು ಕಾಂಟ್ರಿಬ್ಯೂಷನ್ ಹೆಚ್ಚಾಗಿ ಕೊಡಲ್ಲ. ಸೊ ಒಂದು ಹಂತದಲ್ಲಿ 13 ಓವರ್ಗೆ ಒಂದು 131 ರನ್ ಗಳಿಸಿರುತ್ತೆ. ಸೊ ನಾನು ಪಂದ್ಯನ ನೋಡ್ತಾ ಇರ್ಬೇಕಾದ್ರೆ ಒಂದು 230 ಅಥವಾ ಒಂದು 220 ಆದ್ರೂ ಈ ಒಂದು ಪಂದ್ಯದಲ್ಲಿ ದಾಖಲಾಗುತ್ತೆ ಸ್ಕೋರ್ ಬೋರ್ಡ್ ಅಲ್ಲಿ ಅಂತ ಅನ್ಕೊಂಡಿದ್ದೆ. ಬಟ್ ಆಲ್ ಆಫ್ ಅ ಸಡನ್ KKR ತಂಡದ ಒಂದು ಶಿಸ್ತುಬದ್ಧ ದಾಳಿಗೆ SRH ತಂಡ ಕೇವಲ 165 ರನ್ಗಳಿಗೆ ಆಲ್ ಔಟ್ ಆಗುತ್ತೆ. ಸೊ ಅವರ SRH ತಂಡ ಕೇವಲ 165 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ನ ಕಳ್ಕೊಂಡು ಅಂದ್ರೆ ಇನ್ನೊಂದು ಓವರ್ ಇದ್ದಂಗೆನೆ ಆಲ್ ಔಟ್ ಆಗುತ್ತೆ. ಸೊ ಶಿಸ್ತುಬದ್ಧ KKR ತಂಡದ ಯಾವೆಲ್ಲ ಬೌಲರ್ಸ್ ಯಾವ ರೀತಿ ಒಂದು ಪ್ರದರ್ಶನ ಅಥವಾ ಯಾವ ರೀತಿ ವಿಕೆಟ್ ಅಂತ ನೋಡೋದಾದ್ರೆ, ಸುನಿಲ್ ನಾರಾಯಣ್ ಅವರು 4 ಓವರ್ಸ್ ಅಲ್ಲಿ 31 ರನ್ಸ್ ಅನ್ನ ಕನ್ಸಿಡರ್ ಮಾಡಿ 2 ವಿಕೆಟ್ ಅನ್ನ ಪಡ್ಕೋತಾರೆ. ವೈಭವ್ ಅರೋರಾ ಅವರು 25 ರನ್ಗಳನ್ನ ಕನ್ಸಿಡರ್ ಮಾಡಿ, ಅಂದ್ರೆ 3 ಓವರ್ ಅಷ್ಟೇ ಅವ್ರಿಗೆ ಬೌಲಿಂಗ್ ಸಿಗೋದು ಇವತ್ತು. ಅವರು 25 ರನ್ಗಳನ್ನ ಕನ್ಸಿಡರ್ ಮಾಡಿ 1 ವಿಕೆಟ್ ನ ಕೂಡ ಅವ್ರು ಪಡ್ಕೋತಾರೆ. ಕಾರ್ತಿಕ್ ತ್ಯಾಗಿ ಅವರು 4 ಓವರ್ಗಳಲ್ಲಿ 30 ರನ್ಗಳನ್ನ ಕನ್ಸಿಡರ್ ಮಾಡಿ ಅವರು ಕೂಡ ಒಂದು 2 ವಿಕೆಟ್ ಅನ್ನ ಪಡ್ಕೋತಾರೆ. ಸೊ ಈ ಸೀಸನ್ ಅಲ್ಲಿ ಒಂದು ಬೆಸ್ಟ್ ಎಕಾನಮಿಲಿ ಅವರು ಬೌಲಿಂಗ್ ಮಾಡ್ತಿದ್ದಾರೆ. ಸೊ ಅದಾದ್ಮೇಲೆ ಆಸ್ಟ್ರೇಲಿಯಾ ತಂಡದ ಆಲ್ರೌಂಡರ್ ಕ್ಯಾಮರನ್ ಗ್ರೀನ್ ಅವರು ಕೂಡ 3 ಓವರ್ಗಳಲ್ಲಿ 34 ರನ್ಗಳನ್ನ ಕನ್ಸಿಡರ್ ಮಾಡುವ ಮೂಲಕ 1 ವಿಕೆಟ್ ಅನ್ನು ಕೂಡ ಪಡ್ಕೋತಾರೆ. ಸೊ ಈ ಸೀಸನ್ ಅಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳ್ಕೊಂಡಿದ್ದಂತಹ ವರುಣ್ ಚಕ್ರವರ್ತಿ ಅವರ ಕಡೆಯಿಂದ ಕೂಡ ಒಂದು ಬೌಲಿಂಗ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಅವರು ಕೂಡ 36 ರನ್ಗಳನ್ನ ಕನ್ಸಿಡರ್ ಮಾಡುವ ಮೂಲಕ ಒಂದು 3 ವಿಕೆಟ್ ನ ಕೂಡ ಪಡ್ಕೋತಾರೆ. ಸೊ ಕಡೆಯದಾಗಿ ಆಲ್ರೌಂಡರ್ 1 ಓವರ್ ಬೌಲಿಂಗ್ ಮಾಡಿ ಕೇವಲ ಒಂದು 8 ರನ್ಗಳನ್ನ ಕನ್ಸಿಡರ್ ಮಾಡಿ 1 ವಿಕೆಟ್ ನ ಪಡ್ಕೋತಾರೆ. ಸೊ ಇದಾದ್ಮೇಲೆ KKR ತಂಡ 166 ರನ್ಗಳ ಚೇಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ಅಜಿಂಕ್ಯ ರಹಾನೆ ಅವರು ರನ್ ಗಳಿಸ್ಕೊತಾರೆ. ಅವರ ಒಂದು ಇನ್ನಿಂಗ್ಸ್ ಅಲ್ಲಿ 4 ಬೌಂಡ್ರಿ ಮತ್ತೆ 1 ಸಿಕ್ಸರ್ ಕೂಡ ಸೇರಿರುತ್ತೆ. ಸೊ ಇದಾದ್ಮೇಲೆ ಫಿನ್ ಅಲೆನ್ ಅವರು ನ್ಯೂಜಿಲೆಂಡ್ ತಂಡದ ಸ್ಫೋಟಕ ಆರಂಭಿಕ ಇವರು. ಸೊ ಈ ಒಂದು ಆಲ್ಮೋಸ್ಟ್ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಅವ್ರ ಕಡೆಯಿಂದ ನಿರೀಕ್ಷಿತ ಒಂದು ಪ್ರದರ್ಶನ ಬಂದಿರಲ್ಲ. ಸೊ ಈ ಒಂದು ಪಂದ್ಯದಲ್ಲಿ ಒಂದು ಕೇಮಿಯೋ ಇನ್ನಿಂಗ್ಸ್ ಅನ್ನ ಆಡುವ ಮೂಲಕ 13 ಎಸೆತ, 29 ರನ್, 3 ಬೌಂಡ್ರಿ ಮತ್ತೆ 2 ಸಿಕ್ಸರ್ನ ಕೂಡ ಸಿಡಿಸ್ತಾರೆ. ಸೊ ಅವರ ಒಂದು ಈ ಇನ್ನಿಂಗ್ಸ್ ಆಡ್ತಾ ಇರ್ಬೇಕಾದ್ರೆ ಪ್ಯಾಟ್ ಕಮಿನ್ಸ್ ಅವರು ಅವರ ವಿಕೆಟ್ ಅನ್ನ ಪಡ್ಕೋತಾರೆ. ಸೊ ಇದಾದ್ಮೇಲೆ 3ನೇ ಪ್ಲೇಸ್ ಅಲ್ಲಿ ಬ್ಯಾಟಿಂಗ್ ಬಂದಂತಹ ವಿಕೆಟ್ ಕೀಪರ್ ಆಂಕ್ರುಶ್ ರಘುವಂಶಿ ಅವರು ಕೂಡ 47 ಎಸೆತಗಳಲ್ಲಿ ಒಂದು 59 ರನ್ಗಳನ್ನ ಕೂಡ ಗಳಿಸ್ಕೋತಾರೆ. ಅವರ ಒಂದು ಇನ್ನಿಂಗ್ಸ್ ಅಲ್ಲಿ 5 ಬೌಂಡ್ರಿ ಮತ್ತೆ 2 ಸಿಕ್ಸರ್ನ ಕೂಡ ಸಿಡಿಸಿರ್ತಾರೆ ಅವರು. ಸೊ ಇದಾದ್ಮೇಲೆ KKR ತಂಡದ ರಿಂಕು ಸಿಂಗ್ ಅಥವಾ ಫಿನಿಶರ್ ಒಂದು ಹೆಸರಿಗೆ ತಂಡಕ್ಕೆ ಫಿನಿಶರ್ ಎಂದೇ ಹೆಸರುವಾಸಿಯಾಗಿರುವ ರಿಂಕು ಸಿಂಗ್ ಅವರು, ಅಂದ್ರೆ ನಾವು ಈ ಸೀಸನ್ ಅಲ್ಲಿ ಫಸ್ಟ್ ಮ್ಯಾಚ್ ನ ರಾಜಸ್ಥಾನ್ ತಂಡದ ವಿರುದ್ಧ ಗೆದ್ದಾಗ ಯಾವ ರೀತಿ ಅವರು ಒಂದು ಪಂದ್ಯನ ಫಿನಿಶ್ ಮಾಡಿದ್ರು. ಸೊ ಈ ಒಂದು ಇನ್ನಿಂಗ್ಸ್ ಅಲ್ಲೂ ಕೂಡ 22 ರನ್, 11 ಎಸೆತ ಮತ್ತೆ 2 ಸಿಕ್ಸರ್, 1 ಬೌಂಡ್ರಿನ ಕೂಡ ಸಿಡಿಸ್ತಾರೆ. ಸೊ ಅದಾದ್ಮೇಲೆ SRH ತಂಡದ ವಿರುದ್ಧ KKR ಇವತ್ತಿನ ಪಂದ್ಯದಲ್ಲಿ 169 ರನ್ ಮತ್ತೆ 3 ವಿಕೆಟ್ಗಳ ನಷ್ಟಕ್ಕೆ 18.2 ಓವರ್ಗಳ ಅಂತ್ಯಕ್ಕೆ KKR ತಂಡ ಈ ಸೀಸನ್ ನ ಬ್ಯಾಕ್ ಟು ಬ್ಯಾಕ್ ಅಥವಾ ಹ್ಯಾಟ್ರಿಕ್ ವಿನ್ ಅನ್ನ ಗಳಿಸೋದ್ರಲ್ಲಿ ಆಗ್ತಾರೆ. ಸೊ ಈ ಸೀಸನ್ ಅಲ್ಲಿ ಅಥವಾ ಇವತ್ತಿನ ಪಂದ್ಯದ ಬಗ್ಗೆ ಮತ್ತೊಂದಷ್ಟು ಮಾಹಿತಿನ ನೋಡ್ತಾ ಹೋಗೋದಾದ್ರೆ, KKR ತಂಡ ಒಂದು 165 ರನ್ ಈಸಿ ವಿನ್ ಆಗಿತ್ತು ಅವರು ಇವಾಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಅವರು
ಮೊದಲು ತಾವಾಡಿದಂತಹ 6 ಪಂದ್ಯಗಳಲ್ಲಿ ಒಂದು ವಾಶ್ ಔಟ್ ಮತ್ತೆ ಸತತ 5 ಸೋಲನ್ನು ಕೂಡ ಕಂಡಿರ್ತಾರೆ. ಸೊ ಅವರಿಗೆ KKR ತಂಡಕ್ಕೆ ಇವತ್ತಿನ ಪಂದ್ಯನ ಗೆದ್ರೆ ಸಾಕು ಅಥವಾ ಉಳಿದಿರೋ ಟೂರ್ನಿಯಲ್ಲಿ ಉಳಿದಿರುವಂತಹ ಪಂದ್ಯಗಳನ್ನ ಗೆದ್ರೆ ಸಾಕು ಅಂತ ಅನ್ನೋ ಒಂದು ಪರಿಸ್ಥಿತಿಗೆ ಅವ್ರು ಬಂದಿರೋದ್ರಿಂದ ಸೊ ಅವ್ರು ಯಾವುದೇ ರೀತಿಯಲ್ಲೂ ಒಂದು ತಾಳ್ಮೆನ ಕಳ್ಕೊಳ್ಳದೆ ಒಂದು ಈಸಿ ವಿನ್ ಪಂದ್ಯನ ಆಲ್ಮೋಸ್ಟ್ ಒಂದು 18 ಓವರ್ ತನಕ ತಗೊಂಡೋಗ್ತಾರೆ. ಸೊ ಈ ಮೂಲಕ KKR ತಂಡ ಇನ್ನು ಅಫಿಷಿಯಲಿ ಟೂರ್ನಿಂದ ಔಟ್ ಆಗಿಲ್ಲ. ಅವ್ರಿಗಿನ್ನೂ ಒಂದು ಉಳಿದಿರುವಂತಹ 5 ಪಂದ್ಯಗಳಲ್ಲಿ 5 ಪಂದ್ಯಗಳಲ್ಲೂ ಕೂಡ ಅವರೊಂದು ಉತ್ತಮ ರನ್ ರೇಟ್ ಇಂದ ಗೆದ್ರೆ ಎಲ್ಲಾ ಪಂದ್ಯಗಳನ್ನು ಕೂಡ ಗೆದ್ರೆ ಪ್ಲೇ ಆಫ್ಗೆ ಬರುವಂತಹ ಒಂದು ಅವಕಾಶ ಇದೆ. ಸೊ ಆದ್ರೂ ಕೂಡ ಒಂದು ಟಾಪ್ ಅಲ್ಲಿರುವಂತಹ ತಂಡಗಳನ್ನ KKR ತಂಡ ಫೇಸ್ ಮಾಡ್ಬೇಕಾಗಿರೋದ್ರಿಂದ ಏನಾಗುತ್ತೆ ಅಂತ ಕಾದ್ ನೋಡೋಣ. ಸೊ ಇದಾದ್ಮೇಲೆ ಇನ್ಮೇಲೆ ನೋಡೋಣ. IPL ಅಂದ್ರೆ ಅನ್ಕೊಳ್ತಾ ಇರೋದೊಂದು ಆಗ್ತಾ ಇರೋದೊಂದು ಮೊದಲಾರ್ಧದ IPL ಅಲ್ಲಿ ಆಲ್ಮೋಸ್ಟ್ ಟಾಪ್ ಅಲ್ಲಿರುವಂತಹ ಟೀಮ್ಗಳಾಗಿರ್ಬೋದು. ಮೊದಲನೇ ಪ್ಲೇಸ್ ಅಲ್ಲಿ ಪಂಜಾಬ್ ಇದೆ, 2ನೇ ಪ್ಲೇಸ್ ಅಲ್ಲಿ RCB ತಂಡ ಇದೆ, 3ನೇ ಪ್ಲೇಸ್ ಅಲ್ಲಿ ಹೈದರಾಬಾದ್ ಇದೆ, 4ನೇ ಪ್ಲೇಸ್ ಅಲ್ಲಿ ರಾಜಸ್ಥಾನ್ ತಂಡ ಇದೆ. ಸೊ ಈ 4 ತಂಡಗಳು ಕೂಡ ಆಲ್ಮೋಸ್ಟ್ ಸೋಲನ್ನ ಅನುಭವಿಸ್ತಾ ಇರೋದ್ರಿಂದ ಇಲ್ಲಿಂದ ಒಂದಷ್ಟು ವೇರಿಯೇಷನ್ಸ್ ಆಗುತ್ತೆ. ಸೊ ನೋಡೋಣ, ಇಂಟ್ರೆಸ್ಟಿಂಗ್ ಆಗಿ ಇಲ್ಲಿಂದ ಪಂದ್ಯಗಳು ಎಲ್ಲಾ ಪಂದ್ಯಗಳು ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಸೊ ನೋಡೋಣ, ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ಇದೇ ಇವತ್ತಿನ ಕಂಟೆಂಟ್ ಆಗಿತ್ತು. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ಗಳಿಗೋಸ್ಕರ ನನ್ನ ಒಂದು ದಿನಕ್ಕೊಂದು ಕಂಟೆಂಟ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.